ವೀಕ್ಷಕರಿಗೆಲ್ಲ ನಮಸ್ಕಾರ. ಶ್ರೀ ಅಸ್ಟ್ರಾಲಜಿ ಪರವಾಗಿ ನಾನು ನಮಸ್ಕಾರಗಳನ್ನ ತಿಳಿಸ್ತೀನಿ. ಇವತ್ತಿನ ಟಾಪಿಕ್ಸ್ನಲ್ಲಿ ಹೋಮ ಯಜ್ಞ ಮಾಡೋದ್ರಿಂದ ಏನು ಅನುಕೂಲ ಮತ್ತು ಅದರ ತರಗತಿಗಳನ್ನ ನಾನು ಆರಂಭ ಮಾಡ್ತಾ ಇದ್ದೀನಿ. ಹೋಮವನ್ನು ಏನಕ್ಕೋಸ್ಕರ ಮಾಡಬೇಕು ಅಂದರೆ ಯಜ್ಞಗಳನ್ನು ಯಾವ ವಿಚಾರಕ್ಕೋಸ್ಕರ ಮಾಡಬೇಕು ನಾನು ತಿಳ್ಕೊಳ್ಳೋಣ. ಹೋಮ ಅಂದರೆ ನಮ್ಮ ಋಷಿಮುನಿಗಳಿಂದ ತಲತಲಾಂತರದಿಂದ ಬಂದಿರತಕ್ಕಂತಹ ಒಂದು ಋಷಿಮುನಿಗಳು ಕೊಟ್ಟಿರ್ತಕ್ಕಂತಹ ಒಂದು ವಿಶೇಷವಾದಂತಹ ವಿದ್ಯೆ. ಹೋಮದ ಮುಖಾಂತರ ಮಂತ್ರಗಳನ್ನು ಪಠಿಸೋದ ಮುಖಾಂತರ ಭಗವಂತನನ್ನ ಕಾಣ್ತಾ ಇದ್ರು ಮತ್ತು ಯಾವುದೋ ಒಂದು ಪ್ರದೇಶಕ್ಕೆ, ಒಂದು ಗ್ರಾಮಕ್ಕೆ, ಒಂದು ರಾಜ್ಯಕ್ಕೆ ಸಮಸ್ಯೆಗಳಾದಾಗ ಹೋಮದ ಮುಖಾಂತರ ದೇವತೆಗಳನ್ನ ಆಹ್ವಾನಿಸಿ ಹೋಮದ ಮುಖಾಂತರ ಅದಕ್ಕೆ ಅರ್ಘ್ಯವನ್ನ, ಹೋಮದ ಮುಖಾಂತರ ಸ್ವಾಹ ಅನ್ನುವ ಮುಖಾಂತರ ಆವಿಸನ್ನ ಕೊಡ್ತಾ ದೇವತೆಗಳಿಗೆ ಪ್ರಾರ್ಥನೆ ಮಾಡಿ ಅವರವರ ಸಮಸ್ಯೆಗಳನ್ನು ಬಗೆಹರಿಸ್ಕೊತಾ ಇದ್ರು. ಅಂದರೆ ಈಗಿನ ಕಲಿಯುಗದಲ್ಲಿ ಅದು ಹೆಚ್ಚು ನಡೀತಾ ಇಲ್ಲ. ಬಹಳ ಕೆಲವು ಪರ್ಟಿಕ್ಯುಲರ್ ಆಗಿ ಯಾರು ವೇದಗಳನ್ನು ಕಲ್ತಿರ್ತಾರೆ, ಯಾರು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ ಅಂಥವ್ರು ಮಾತ್ರ ಹೋಮಗಳನ್ನು ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ದಾರೆ. ಹೋಮ ಅಂದರೆ ಒಂದು ಜನಾಂಗಕ್ಕೆ ಸಂಬಂಧಪಟ್ಟಿದ್ದು, ನಾವು ಮಾಡಬೇಡದು, ಅದರಿಂದ ನಮಗೆ ಸಮಸ್ಯೆ ಬರುತ್ತೆ ಅನ್ನುವ ಒಂದು ಭಯ ಕೆಲವರಲ್ಲಿ ಇರುತ್ತೆ. ಆದರೆ ಹೋಮಗಳನ್ನ ಎಲ್ಲರೂ ಮಾಡಬಹುದು ಅಂದ್ರೆ ಬಹಳ ಶುದ್ಧವಾಗಿ, ಪರಿಶುದ್ಧವಾಗಿದ್ದು ಮಂತ್ರಗಳನ್ನ ಪ್ರತಿನಿತ್ಯ ಜಪಿಸುತ್ತಾ, ಅಂದ್ರೆ ಮಂತ್ರಗಳ ಪುನಶ್ಚರಣ. ಒಂದು ಮಂತ್ರವನ್ನು ಯಾವುದಾದ್ರೂ ಬೀಜ ಮಂತ್ರವನ್ನು ತೆಗೆದುಕೊಂಡ್ರೆ 1,00,000 ಬಾರಿ ಪಠಿಸ್ಬೇಕು, ಅದು ಸಿದ್ಧಿ ಆಗ್ಲಿಕ್ಕೆ ಅದು ಪುನಶ್ಚರಣ ಆಗ್ಬೇಕು. ಅಂದ್ರೆ ಒಂದು ಮಂತ್ರ, ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದು ಮಂತ್ರವನ್ನು ತೆಗೆದುಕೊಂಡು ಅದನ್ನ 1,00,000 ಬಾರಿ ಪಠಿಸಿದನ ಪುನಶ್ಚರಣ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ನಂತರ ಹೋಮವನ್ನ ಮಾಡಬೇಕು ಅನ್ನೋ ಪ್ರೊಸೀಜರ್ ಇದೆ. ಸೊ ಹಾಗಾಗಿ ನಾವು ಹೋಮ ಮಾಡೋದ್ರಿಂದ ಬಹಳ ರೀತಿಯ, ನಾನಾ ರೀತಿಯ ಬಹಳಷ್ಟು ಅನುಕೂಲಗಳು ಮನುಷ್ಯನ ಜೀವನದಲ್ಲಿ ಆಗುತ್ತೆ. ನಮ್ಮ ಗ್ರಹಗತಿಗಳಿಂದ ಸಮಸ್ಯೆ ಇರಬಹುದು, ನವಗ್ರಹಗಳಿಂದ ಸಮಸ್ಯೆ ಇರ್ಬೋದು, ಭೀತಿಯಿಂದ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರ್ಬೋದು, ಹಣದ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು, ಇವೆಲ್ಲವೂ ನಾವು ಅಕ್ಯುರೇಟ್ ಆಗಿ ಕನಿಷ್ಠ ಪಕ್ಷ ತಿಂಗಳಲ್ಲಿ 2 ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಅಥವಾ ಅಮಾವಾಸ್ಯೆಗಳಲ್ಲಿ ಹೋಮವನ್ನು ಮಾಡೋದ್ರಿಂದ ಅವನ ಜನ್ಮದಾರಭ್ಯ ಕರ್ಮಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ. ಮತ್ತು ಅವನ ಜಾತಕದಲ್ಲಿ ಏನಾದರೂ ಗ್ರಹಗಳ ದೋಷ, ಗ್ರಹಗತಿಗಳ ದೋಷ ಇದ್ದು ಪರ್ಟಿಕ್ಯುಲರ್ ಆಗಿ ಅಂತಹ ಹೋಮನೆ ಮಾಡಬೇಕು ಅಂತಿದ್ರು ಕೂಡ ಹೋಮ ಮಾಡೋದ್ರಿಂದ ಕೂಡ ಅವರವರ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ. ಅಂದರೆ 1-2 ಹೋಮಕ್ಕೆ ಆಗಲ್ಲ, ಅದನ್ನು ಕಂಟಿನ್ಯೂಸ್ ಆಗಿ 8 ಸರಿ, 10 ಸರಿ, 15 ಸರಿ ಹೋಮಗಳನ್ನ ನಾವು ಯಾವ ದೇವತೆಗಳ ಮಂತ್ರವನ್ನು ಪಠಿಸಿ ನಾವು ಸಿದ್ಧಿ ಮಾಡ್ಕೊಂಡಿರ್ತೀವಿ, ಯಾವ ದೇವತೆಗಳ ಮಂತ್ರಗಳನ್ನ ಪಠಿಸಿ ಸಿದ್ಧಿ ಮಾಡಿಕೊಂಡು ನಾವು ಪುನಶ್ಚರಣ ಮಾಡ್ಕೊಂಡಿರ್ತೀವಿ, ಅಂತಹ ದೇವತೆಗಳ ಮಂತ್ರವನ್ನು ತೆಗೆದುಕೊಂಡು ನಾವು ಹೋಮವನ್ನು ಮಾಡೋದ್ರಿಂದ ನಮಗೆ ಬರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳ ಜೀವನದಲ್ಲಿ ಖಂಡಿತವಾಗೂ ನಾವು ಬಗೆಹರಿಸ್ಕೊಂಡು ಹೊರಗಡೆ ಬರ್ಬೋದು. ನಾವು ಪ್ರಯಾಣ ಮಾಡ್ತಾ ಇರ್ತೀವಿ, ಹೊರಗಡೆ ಯಾವುದೋ ಕಂಟಕ ಇರುತ್ತೆ, ಆ ಜಾತಕದಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಮೃತ್ಯು ಭಯ ಕಾಡ್ತಾ ಇರುತ್ತೆ, ಯಾವುದೋ ಸಂಧಿಕಾಲ ಕಂಟಕ ಬಂದಿರುತ್ತೆ, ಗ್ರಹ ದೋಷ ಇರುತ್ತೆ, ಅಥವಾ ಶನಿ ದೋಷೆಯಲ್ಲಿ ರಾಹು ಭಕ್ತಿ, ಕೇತು ದಶೆಯಲ್ಲಿ ರಾಹು ಭಕ್ತಿ, ಶನಿ ದಶೆಯಲ್ಲಿ ರಾಹು ಭಕ್ತಿ, ಕುಜ ಭಕ್ತಿ, ಈ ತರ ಕೆಲವು ಗ್ರಹಗಳಲ್ಲಿ ಪಾಪಗ್ರಹಗಳಾಗಿರ್ತಕ್ಕಂಥ ರವಿ, ಕುಜ, ಶನಿ, ಕೇತು, ಅಂದ್ರೆ ಪಾಪಗ್ರಹಗಳನ್ನೆಲ್ಲ ಪಾಪಗ್ರಹಗಳು ಅಂತ ಹೇಳ್ತಿಲ್ಲ, ಶುಭ ಗ್ರಹಗಳೇ. ಆದ್ರೆ ಅವರವರ ಕರ್ಮದ ಲೆಕ್ಕಾಚಾರಕ್ಕೆ ತಕ್ಕ ಹಾಗೆ ಆ ದಶೆಗಳು ಬಂದಾಗ, ಆ ದಶಾಭುಕ್ತಿಗಳು ಬಂದಾಗ ನಾವು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗ್ತದೆ. ಅಂತಹ ಸಮಯದಲ್ಲಿ ಈ ಕಲಿಯುಗದಲ್ಲಿ ಇರ್ತಕ್ಕಂಥ ಒಂದೇ ಒಂದು ದಾರಿ ಅಂದ್ರೆ ಮಂತ್ರಗಳ ಜಪ, ಮಂತ್ರಗಳನ್ನ ಸಿದ್ಧಿ ಮಾಡಿಕೊಂಡು ಅದರಿಂದ ನಾವು ಹೋಮಗಳನ್ನ ಮಾಡೋದ್ರಿಂದ ನಮಗೆ ಬರ್ತಕ್ಕಂತಹ ಫೈನಾನ್ಷಿಯಲ್ ಸಮಸ್ಯೆ ಇರಬಹುದು, ಆರೋಗ್ಯದ ಸಮಸ್ಯೆ ಇರಬಹುದು, ಬೇರೆ ತಾಂತ್ರಿಕ ಸಮಸ್ಯೆ, ಭೀತಿಯ ಸಮಸ್ಯೆ, ಮನೆಯ ವಾಸ್ತು ಸಮಸ್ಯೆ, ನಾನಾ ರೀತಿಯ ಸಮಸ್ಯೆಗಳನ್ನ ನಾವು ಈ ಹೋಮದಲ್ಲಿ ಬಗೆಹರಿಸ್ಕೋಬಹುದು. ಮತ್ತು ಈ ಹೋಮದಲ್ಲಿ ನಾನು ವಿಶೇಷವಾಗಿ ಆ ಪರ್ಟಿಕ್ಯುಲರ್, ಈಗ ನಾವು ಮಹಾಲಕ್ಷ್ಮಿ ಹೋಮ ಮಾಡಬೇಕು ಅಂದ್ರೆ ಮಹಾಲಕ್ಷ್ಮಿ ಮಂತ್ರವನ್ನು ಪಠಿಸಿ ನಾವು ಸಿದ್ಧಿ ಮಾಡ್ಕೋಬೇಕಾಗತ್ತೆ. ಮಹಾಕಾಳಿಯ ಹೋಮವನ್ನು ಮಾಡಬೇಕು ಅಂದ್ರೆ ದೊಡ್ಡ ಹೋಮ ಆಗುತ್ತದು. ಅಂತ ಹೋಮವನ್ನು ಮಾಡ್ಬೇಕಂದ್ರೆ ತಾಯಿ ಮಹಾಕಾಳಿ ಮಂತ್ರವನ್ನು ಪಠಿಸಿ, ಮಹಾಕಾಳಿಯ ಮಂತ್ರವನ್ನು, ಬೀಜ ಮಂತ್ರ ಪಠಿಸಿ ಸಿದ್ಧಿ ಮಾಡ್ಕೋಬೇಕಾಗುತ್ತೆ. ಹಾಗೆ ದುರ್ಗಾ ಮಂತ್ರ, ಹಾಗೆ ಅವರವರ ಇಚ್ಛೆಗೆ ಅನುಸಾರವಾಗಿ ಮಾತ್ರ ಗಣಪತಿ ಮಂತ್ರವನ್ನು
ಗಣಪತಿ ಹೋಮವನ್ನು ಮಾಡಬೇಕಂದ್ರೆ ಗಣಪತಿ ಮಂತ್ರವನ್ನು ಪಡಿಸಿ ನಾವು ಸಿದ್ಧಿ ಮಾಡ್ಕೋಬೇಕಾಗ್ತದೆ. ಅಂದರೆ 1,000, 2,000, 3,000, 10,000ಕ್ಕೆಲ್ಲ ಸಿದ್ಧಿ ಆಗಲ್ಲ. 1,00,000 ಬಾರಿ, 2,00,000 ಬಾರಿ, 1,00,000 ಬಾರಿ ಪಡಿಸಿದ್ರೆ ಮಾತ್ರ ಅವರು ಹೋಮ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತಾರೆ. ಅಂದರೆ 1,00,000 ಬಾರಿ ಪುನಶ್ಚರಣ ಅಂತ ಹೇಳ್ತಾರೆ. 1,00,000 ಬಾರಿ ಹೋಮವನ್ನು ಪಡಿಸಿ ನಾವು ಪುನಶ್ಚರಣ ಮಾಡಿದಾಗ ಮಾತ್ರ ಹೋಮ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾನೆ ಪ್ರತಿ ವ್ಯಕ್ತಿ. ಸೊ ಹಾಗಾಗಿ ನಾನು ನಡೆಸ್ತಕ್ಕಂತಹ ತರಗತಿಗಳಲ್ಲಿ ಹೋಮ ಮಾಡೋದು ಹೇಗೆ, ಮಂತ್ರವನ್ನು ಹೇಗೆ ಪಡಿಸ್ಬೇಕು, ಮಂತ್ರ ಪಡಿಸೋಕ್ಕೆ ಏನೇನು ಫಸ್ಟ್ ನಾವು ಪ್ರೊಸೀಜರ್ನ ಫಾಲೋ ಮಾಡಬೇಕು, ಯಾವ ರೀತಿಯ ಮಂತ್ರ ಪಡಿಸಿದ್ರೆ ಯಾವ ದೇವತೆಗಳು ಆಹ್ವಾನ ಆಗ್ತಾರೆ, ಮತ್ತು ಆ ಮಂತ್ರಗಳ ದೇವತೆಗಳ ಆಹ್ವಾನ ಆದಮೇಲೆ ನಾವು ಆ ಮಂತ್ರಗಳನ್ನ ಪಡಿಸಿ ಪುನಶ್ಚರಣ ಮಾಡಿಕೊಂಡು ಸಿದ್ಧಿ ಆದಮೇಲೆ ಯಾವ ರೀತಿ ಅದಕ್ಕೆ ಹೋಮಗಳನ್ನ ಮಾಡಬೇಕು, ಏನೇನು ಪರಿಕರಗಳನ್ನ ಯೂಸ್ ಮಾಡಬೇಕು, ಯಾವ ರೀತಿಯ ಪ್ರೊಸೀಜರ್ನ ಯೂಸ್ ಮಾಡಬೇಕು, ಹೋಮ ಪ್ರಾರಂಭದಿಂದ ಹಿಡಿದು ಅಂದರೆ ನಾವು ಹೋಮದ ಪ್ರಾರಂಭದಲ್ಲಿ ಸಂಕಲ್ಪದಿಂದ ಹಿಡಿದು ಸಂಕಲ್ಪದಿಂದ ಹಿಡಿದು ಕೊನೆಯ ಆಹುತಿ ಪೂರ್ಣಾಹುತಿ ಕೊಡೋವರೆಗೂ ಕೂಡ ನಾವು ಯಾವ ರೀತಿಯ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಆ ಹೋಮದ ಕೆಲವು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮುಖಾಂತರ ಬಂದಾಗ ಆ ಒಂದು ಹೋಮದ ಪರಿಕಲ್ಪನೆ ಅಂದರೆ ಹೋಮ ಸಂಕಲ್ಪದಿಂದ ಹಿಡಿದು ಪೂರ್ಣಾಹುತಿವರೆಗೂ ಯಶಸ್ಸಾಗ್ತದೆ. ಸೊ ಹಾಗಾಗಿ ಅಂಥ ಹೋಮಗಳನ್ನ ಯಾವ ರೀತಿ ನಾವು ನಡೆಸಬೇಕು, ಪ್ರತಿಯೊಂದು ಹೋಮವನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಅದಕ್ಕಿಂತ ಮುಂಚೆ ನಾನು ಪ್ರಾಪರ್ ಆಗಿ ಮೆಡಿಟೇಷನ್ ಮಾಡಿಸಿ, ಪ್ರಾಣಾಯಾಮ ಮಾಡಿಸಿ, ಒಂದು ಮಂತ್ರವನ್ನ ಹೇಗೆ ನಿಮಗೆ ಸಿದ್ಧಿ ಆಗಬೇಕು, ಮಂತ್ರ ದೀಕ್ಷೆಯನ್ನು ಕೊಡ್ತೀನಿ ನಾನು ಈ ಹೋಮದಲ್ಲಿ. ಮಂತ್ರ ದೀಕ್ಷೆಯನ್ನು ಕೊಟ್ಟು ಮಂತ್ರ ದೀಕ್ಷೆಯ ಮುಖಾಂತರ ನಿಮಗೆ ಆ ಮಂತ್ರಗಳು ಪಠಿಸಿ ಪುನಶ್ಚರಣ ಆದ್ಮೇಲೆ 1,00,000 ಬಾರಿ ಪುನಶ್ಚರಣ ಆದ್ಮೇಲೆ ಯಾವ ರೀತಿ ಹೋಮ ಮಾಡಬೇಕು ಅನ್ನೋದನ್ನು ಕೂಡ ನಾನು ಹೋಮದ ಈ ಯಜ್ಞದ ತರಗತಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ಆಸಕ್ತರು ನನ್ನ ಕೆಳಗಡೆ ವಾಟ್ಸಪ್ ನಂಬರ್ನ ತಿಳಿಸಿರ್ತೀನಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಅದರಲ್ಲಿ ನೀವು ತಿಳ್ಕೊಂಡು ಕಾಲ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಆದಷ್ಟು ಬೇಗ ನಾನು ಹೋಮದ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಹಳ ಕಡಿಮೆ ವೆಚ್ಚದಲ್ಲಿ ಮತ್ತು ಬಹಳ ನಿಮಗೆ ಅನುಕೂಲವಾಗುವ ರೀತಿಯಲ್ಲಿ, ಅರ್ಥವಾಗುವ ರೀತಿಯಲ್ಲಿ, ಈಗಿನ ಪೀಳಿಗೆಗೆ, ಈಗಿನ ಯುವ ಜನಾಂಗಕ್ಕೆ ಅರ್ಥವಾಗುವ ರೀತಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ನಾನು ಹೋಮದ ತರಗತಿಗಳನ್ನ ಹೇಳ್ಕೊಡ್ತೀನಿ. ನೀವು ಅದನ್ನು ಫಾಲೋ ಮಾಡಿಕೊಂಡು ಅವರವರ ಮನೆಗಳಲ್ಲಿ ಕನಿಷ್ಠ ಪಕ್ಷ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಹೋಮವನ್ನು ಮಾಡ್ಕೊಳ್ಳೋದ್ರಿಂದ ನೀವೇ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದಾಗಿದೆ. ನಾನಾ ರೀತಿಯ ಸಮಸ್ಯೆಗಳಿಂದ ನಾವು ನರಳ್ತಾ ಇರ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀವಿ, ಅದರದ ಎನರ್ಜಿಗಳು 1 ವಾರ ಮಾತ್ರ ಇರುತ್ತೆ, 3 ದಿನ ಇರುತ್ತೆ. ಪುಣ್ಯ ಸ್ಥಳಗಳು ಹೋಗಿ ಬರ್ತೀವಿ. ಮತ್ತೆ ನಾವು ಈ ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಹೊರಗಡೆ ಬಂದಾಗ ನಾನಾ ರೀತಿಯ ನಮ್ಮ ಬಾಡಿ ಆರ ಅನ್ನೋದು ಡ್ಯಾಮೇಜ್ ಆಗಿ ಮತ್ತೆ ಸಮಸ್ಯೆಗೆ ಎದುರಾಗ್ತಾ ಇರ್ತೀವಿ. ಆದರೆ ನಾವೇ ಪ್ರತಿನಿತ್ಯ ಮಂತ್ರವನ್ನು ಪಠಿಸಿ ಸಿದ್ಧಿ ಮಾಡಿಕೊಂಡು ಪುನಶ್ಚರಣ ಮಾಡಿಕೊಂಡು ಆ ಪುನಶ್ಚರಣ ಮಂತ್ರದ ಸಿದ್ಧಿ ಆದ್ಮೇಲೆ ಹೋಮವನ್ನು ಮಾಡೋದ್ರಿಂದ ನಮ್ಮ ಸಮಸ್ಯೆಗಳು ಖಂಡಿತವಾಗಿಯೂ ಬಗೆಹರಿಯುತ್ತೆ. ಹಾಗಾಗಿ ನಾವು ಸುಮಾರು 12 ವರ್ಷಗಳಿಂದ ಹೋಮಗಳನ್ನ ಪ್ರತಿ ಅಮಾವಾಸ್ಯೆಯಲ್ಲಿ ಮಹಾಕಾಳಿ ಹೋಮವನ್ನು ನಾನು ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಬೇಕಾದಷ್ಟು ದೇವತೆಗಳ ದರ್ಶನ ಭಾಗ್ಯನ ಪಡ್ಕೊಂಡಿದ್ದೀನಿ. ಇಂಟ್ಯೂಷನ್ಸ್ ಕೂಡ ನಮಗೆ ಕೆಲವು ಟೈಮು ಪಡ್ಕೊಳ್ತಾ ಇದ್ದೀವಿ ದೇವತೆಗಳು. ಸೊ ಹಾಗಾಗಿ ನೀವು ಹೋಮವನ್ನು ಕಲಿಬೇಕು, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು ಅಂತಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಜಾಯಿನ್ ಮಾಡಿ. ಆಸಕ್ತರು ನನಗೆ ನೀವು ಅದನ್ನ ತಿಳಿಸ್ಬೋದು. ಹಾಗಾಗಿ ಇದೊಂದು ಸದಾವಕಾಶ, ಏನು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಹೋಮ ಮಾಡಿದ್ರೆ ಹೇಗೆ, ನಾವು ಮಾಡ್ಬೋದಾ, ನಾವು ನಾನ್ ವೆಜ್ ತಿಂತಾ ಇರ್ತೀವಿ, ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಇದಕ್ಕೊಂದು ಬೇರೆ ಪ್ರೊಸೀಜರ್ ಇದೆ, ಅದು ಹೋಮದ ಸಮಯದಲ್ಲಿ ಹೇಳ್ಕೊಡ್ತೀನಿ. ಹಾಗಾಗಿ ಪರಿಶುದ್ಧವಾಗಿ ಒಳ್ಳೆಯ ಮನಸ್ಸಿನಿಂದ ಭಗವಂತನನ್ನ ಧ್ಯಾನಿಸ್ಕೊಂಡು ಮಂತ್ರಗಳನ್ನು ಪ್ರತಿನಿತ್ಯ ನಾವು ಪಠಿಸ್ಕೊಂಡು ಮಾಡೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಮತ್ತು ನಮಗೆ ಪ್ರತಿ ತಿಂಗಳಲ್ಲಿ ಒಂದು ಹೋಮವನ್ನು ನಾವು ಮನೆಯಲ್ಲಿರ್ಬೋದು ಅಥವಾ ಹೊರಗಡೆ ಜಾಗದಲ್ಲಿ 4 ಜನ ಸೇರ್ಕೊಂಡು ದೇವಸ್ಥಾನಗಳು ಒಳ್ಳೆ ಪಾಸಿಟಿವ್ ಇರತಕ್ಕಂಥ ಜಾಗಗಳಲ್ಲಿ ಹೋಮವನ್ನು ಮಾಡೋದ್ರಿಂದ ಅದರಲ್ಲಿ ಸಂಕಲ್ಪ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಸಂಕಲ್ಪವನ್ನು ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಮ ನಾನಾ ರೀತಿಯ ಸಮಸ್ಯೆಗಳು ಭಕ್ತರಿಗೆ ಬಗೆಹರುತ್ತೆ. ಹಾಗಾಗಿ ಇದೊಂದು ವಿಶೇಷವಾದ ಅವಕಾಶ. ಹಾಗಾಗಿ ಇದನ್ನ ವಿಶೇಷವಾದ ಅವಕಾಶ ಬಳಸ್ಕೊಳ್ಳಿ ಅಂತ. ಯಾರಿಗೆ ಇಚ್ಛೆ ಇರುತ್ತೆ ಈ ಹೋಮಕ್ಕೆ, ಈ ತರಗತಿಗಳಿಗೆ ಜಾಯಿನ್ ಮಾಡ್ಬೇಕಂತ ಇರುತ್ತೆ, ನನ್ನ ವಾಟ್ಸಪ್ ನಂಬರಿಗೆ ನಿಮ್ಮ ನಂಬರನ್ನ ಮೆಸೇಜ್ ಮಾಡಿ, ಇದಕ್ಕೆ ಹಾಯ್ ಮೆಸೇಜನ್ನು ಹಾಕಿ ನಾನು ಇದಕ್ಕೆ ಒಂದು ಅರ್ಧ ಗಂಟೆಯ ಕಾಲ ಫ್ರೀ ವೆಬಿನಾರ್ ಕೂಡ ನಡೆಸ್ಕೊಡ್ತೀನಿ. ಯಾವ ರೀತಿಯ ಹೋಮದ ಪ್ರೊಸೀಜರ್ ಇರುತ್ತೆ ಅದನ್ನು ನಾನು ಆ ಕ್ಲಾಸಸ್ಸಲ್ಲಿ ತಿಳಿಸ್ತೀನಿ. ಆಸಕ್ತರು ಇದಕ್ಕೆ ಜಾಯಿನ್ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ನಮಸ್ಕಾರ.